ಯುದ್ಧ ಸನ್ನಿವೇಶದಲ್ಲಿ ಗ್ಯಾಸ್ ಪೆಟ್ರೋಲ್ ಕೊರತೆಯ ವದಂತಿ ಹಬ್ಬಿದೆ. ಈ ನಡುವೆ ನವಮಂಗಳೂರು ಬಂದರಿಗೆ ಅಪೋಲೋ ಓಷನ್ ಬಂದಿದೆ. 17,600 ಮೆಟ್ರಿಕ್ ಟನ್ LPG ಹೊತ್ತು ತಂದಿದೆ ಈ ಅಪೋಲೋ ಓಷನ್. ಉಡುಪಿಯ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಟ್ಯಾಂಕರ್ಗಳು ಸಂಚರಿಸ್ತಾ ಇವೆ. ಪ್ರತಿ ನಿಮಿಷಕ್ಕೆ 5-6 LPG ಟ್ಯಾಂಕರ್ಗಳ ಸಂಚಾರ ಆಗ್ತಾ ಇದೆ. ಯುದ್ಧದ ಬಿಕ್ಕಟ್ಟು ಮತ್ತು ತುರ್ತು ಸ್ಥಿತಿ ಯಾವ ರೀತಿ ಇದೆ ಪೆಟ್ರೋಲ್ ಮತ್ತು LPGಯ ವಿಷಯದಲ್ಲಿ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ ರಾಷ್ಟ್ರೀಯ ಹೆದ್ದಾರಿ 66ಕ್ಕೆ ಬಂದರೆ ಸಾಕು. ಉಡುಪಿ ಮಂಗಳೂರನ್ನು ಸಂಪರ್ಕ ಮಾಡುವಂಥ ಈ ರಾಷ್ಟ್ರೀಯ ಹೆದ್ದಾರಿ ಪರಿಸರದಲ್ಲಿ ನಿರಂತರವಾದ ಅಂದರೆ ಸಾಲು ಟ್ಯಾಂಕರ್ಗಳು ಹೋಗ್ತಾ ಇರುವಂಥ ದೃಶ್ಯಾವಳಿಗಳನ್ನು ಕಳೆದ 10 ದಿನಗಳಿಂದ ನಾವು ನೋಡ್ತಾ ಇದ್ದೇವೆ. ಕೇಂದ್ರ ಸರ್ಕಾರ ಏನು ಹೇಳಿದೆ ಅಂದರೆ LPGಯ ಕೊರತೆ ಇಲ್ಲ, ನಮ್ಮಲ್ಲಿ ಪೆಟ್ರೋಲ್ನ ಕೊರತೆ ಇಲ್ಲ ಅಂತ ಏನು ಹೇಳಿದೆ ಅದಕ್ಕೆ ಪೂರಕವ ಅನ್ನುವ ಹಾಗೆ ಮಂಗಳೂರಿನ MRPLನಿಂದ ನಾವು ನೋಡ್ಬೋದು ಎಷ್ಟು ಆ್ಯಕ್ಟಿವ್ ಆಗಿದೆ ಅಂಥೇಳಿ. ಅಂದರೆ 1 ನಿಮಿಷ ನೀವು ನಿಂತರೆ ಸಾಕು, ಕನಿಷ್ಠ 6ರಿಂದ 7 ಅದು LPG ಗ್ಯಾಸನ್ನು ಹೊತ್ತು ಹೋಗುವಂಥ ಟ್ಯಾಂಕರ್ಗಳಿರ್ಬೋದು ಅಥವಾ ಪೆಟ್ರೋಲ್ ಬೇರೆ ಪೆಟ್ರೋಲ್ ಡೀಸೆಲ್ ಇತ್ಯಾದಿಗಳನ್ನು ಹೊತ್ತುಕೊಂಡು ಹೋಗುವಂಥ ಟ್ಯಾಂಕರ್ಗಳಿರ್ಬೋದು. ದೇಶದ ನಾನಾ ಭಾಗಗಳಿಗೆ ಹೋಗುವಂಥ ಸಾಲು ಟ್ಯಾಂಕರ್ಗಳನ್ನು ನಾವು ನೋಡ್ಬೋದು. ಕಳೆದ 1 ವಾರದಿಂದ ಇದೇ ರೀತಿಯ ಒಂದು ಪರಿಸ್ಥಿತಿ ಇದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನ ದಟ್ಟಣೆ ಈ ಮೂಲಕ ಸಾಕಷ್ಟು ಹೆಚ್ಚಾಗಿರುವುದನ್ನು ಕೂಡ ನಾವು ಗಮನಿಸ್ಬೋದು. ಉಡುಪಿ ಜಿಲ್ಲೆಯ ಅನೇಕ ಭಾಗಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬೇರೆ ಕಾಮಗಾರಿಗಳು ಆಗ್ತಾ ಇರುವಂಥ ಸಂದರ್ಭದಲ್ಲಿ ಈ ರೀತಿ ಸಾಲು ಟ್ಯಾಂಕರ್ಗಳು ಹೋಗುವಂಥ ಸಂದರ್ಭದಲ್ಲಿ ಸ್ಥಳೀಯ ವಾಹನಗಳು ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ಪೊಲೀಸರು ನೀಡಿದ್ದಾರೆ. ಯಾಕಂದರೆ ಘನ ವಾಹನಗಳು ಹೋಗುವಂಥ ಸಂದರ್ಭದಲ್ಲಿ ಕೆಲವೊಂದು ಬ್ಲೈಂಡ್ ಪಾಯಿಂಟ್ಗಳಿರುತ್ತೆ. ಸೊ ಅಂಥ ಪಾಯಿಂಟ್ಗಳಲ್ಲಿ ಅಪಘಾತ ಆಗುವಂಥ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.